ವರ್ಷಗಳಲ್ಲಿ ಮಾಡಿದಂತಹ ಕಠಿಣ ತಪಸ್ಸು, ಮಾರ, ಮದವೇರಿದವ ಬಹಳಷ್ಟು ತೊಂದರೆಯನ್ನು ಕೊಡ್ತಾರೆ. ಕಿನ್ನರ, ಗಂಧರ್ವ ಲೋಕದಿಂದ ಬಂದವ ಈ ಬುದ್ಧರ ಜ್ಞಾನ ಸಿದ್ಧಿಸಬಾರದು, ಇವರಿಗೆ ಜ್ಞಾನ ಬರುವುದಾದರೆ ನಮ್ಮ ಈ ಎಲ್ಲ ಪದ್ಧತಿಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಬಹಳಷ್ಟು ತೊಂದರೆಯನ್ನು ಕೊಡ್ತಾನೆ. ಅವನು ಆ ಕಾಮವನ್ನೇ ಮೈಯಲ್ಲಿ ತುಂಬಿಕೊಟ್ಟಂತ ಇಂದ್ರಲೋಕದ ಇಂದ್ರನ ಸೂಕ್ತಿ ಪಡ್ತಾ ಇದೆಯಾ ಅಂತ ನಮ್ಮ ಹಳ್ಳಿಗರು ಭಾಷೆಯಲ್ಲಿ ಹೇಳ್ತಾರೆ. ಇಂಥದ್ದೆಲ್ಲ ಮಾಡಿದ ಮಾರನ ಉಪಟಳವನ್ನ ತಥಾಗತ ಗೌತಮ ಬುದ್ಧರು ಸಹಿಸಿಕೊಳ್ತಾರೆ. ನನಗೆ ಈ ಸಿದ್ಧಿಸಿದೆ ಅನ್ನೋದಾದ್ರೆ ಈ ಚಿನ್ನದ ತಟ್ಟೆ ಹರಿಯುವ ನದಿಗೆ ವಿರುದ್ಧವಾಗಿ ತೇಲಿ ಬರಲಿ, ಇಲ್ಲ ಅಂತ ಹೇಳಿದ್ರೆ ನನಗೆ ಸಿದ್ಧಿಸಿಲ್ಲ ಅಂತ ಹೇಳಿ ನಾನು ನಿರ್ಧಾರ ಮಾಡಿ ಆ ನದಿಯ ಮಧ್ಯಭಾಗಕ್ಕೆ ಎಸೆಯುತ್ತಾರೆ ಆ ತಟ್ಟೆಯನ್ನು. ಅದು ಅವರ ಸಂಕಲ್ಪದ ಹಾಗೆಯೇ ಆ ಹರಿಯುವ ನದಿಗೆ ವಿರುದ್ಧವಾಗಿ ಅದು ಬರ್ತಕ್ಕಂಥದ್ದು ನಿರಂಜನ ನದಿಯಲ್ಲಿ ಇತಿಹಾಸ ಇದೆ, ಐತಿಹಾಸಿಕವಾಗಿದೆ. ಬುದ್ಧನನ್ನ ಅರ್ಥ ಮಾಡಿಕೊಂಡಂತಹ ಜನ, ಬುದ್ಧನ ಬಗ್ಗೆ ಅಪರಿಮಿತವಾದ ಜ್ಞಾನವನ್ನು ಹೊಂದಿರತಕ್ಕಂಥ ವಿಶ್ವಸಂಸ್ಥೆಯಲ್ಲಿ ಬೌದ್ಧ ಧರ್ಮ ಒಂದು ವೈಜ್ಞಾನಿಕ ಧರ್ಮ. ಬುದ್ಧಿಸಂ ಇಸ್ ದ ಸೈಂಟಿಫಿಕ್ ರಿಲಿಜಿಯನ್ ಇನ್ ದ ಗ್ಲೋಬ್. ಯಾರಿಗಿಂತ ಇಸ್ಲಾಂಗಿಂತ, ಕ್ರಿಶ್ಚಿಯಾನಿಟಿಗಿಂತ, ಹಿಂದೂಸಂಗಿಂತ, ಜೈನಿಸಂಗಿಂತ, ಜೊರಾಸ್ಟ್ರಿಯನ್ಗಿಂತ ಇದು ಇಂಥ ಒಳ್ಳೆಯ ಧರ್ಮ ಆಗಿದೆ. ಆದ್ರಿಂದ ವೈಜ್ಞಾನಿಕ ತಳಹದಿಯ ಮೇಲೆ ಇರ್ತಕ್ಕಂಥದ್ದು ಯಾವ ಧರ್ಮ? ಬುದ್ಧ ಧರ್ಮ. ಆ ಬುದ್ಧ ಧರ್ಮ ಯಾವುದು ಅಂದ್ರೆ ನಮ್ಮವರು. ಅಂಬೇಡ್ಕರ್ ಸಾಹೇಬರು ನಮ್ಮವರು ಅಂತ ಎದೆತಟ್ಟಿ ಹೇಗೆ ನೀವು ಹೇಳ್ತೀರೋ, ಬುದ್ಧ ಧರ್ಮ ನಮ್ಮದು ಅಂತ ಎದೆತಟ್ಟಿ ಹೇಳುವಂತ ಎದೆಗಾರಿಕೆ ನಿಮಗೆ ಅಲ್ಲಿಂದಲೇ ಬರಬೇಕು. ಆ ಬುದ್ಧ ನಮ್ಮವನು ಅಂತ ಹೇಳಿದ್ರೆ ಬುದ್ಧ ಏನ್ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಇದೇನಾದ್ರು ನಷ್ಟ ಆಗ್ಬಿಡ್ತದ? ಈಗ ಪಂಚಶೀಲೆಗಳ ಬಗ್ಗೆ ಹೇಳಿದ್ರು, ಅಲ್ಲಿ ನೀವು ಕಳ್ಕೊಳ್ಳೋದೇನಿದೆ? ಕುಡಿಯೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಕಲಿಯೋದು ಇಲ್ಲ, ವ್ಯಭಿಚಾರ ಮಾಡೋದಿಲ್ಲ. ಅಂದ್ರೆ ನಿಮ್ಮ ಊರು ಪೊಲೀಸ್ನವೇ ಯಾಕೆ ನೀವು ಕಳ್ತನ ಮಾಡಕ್ಕೆ ನೀವು ಬೀಗನೆ ಹಾಕ್ಬೇಕಾಗಿಲ್ಲ. ಹಾಗೆ ಅಂತ ರಾಷ್ಟ್ರಗಳು ಇವತ್ತು ಜಗತ್ತಿನಲ್ಲಿವೆ. ಆ ರಾಷ್ಟ್ರಗಳು ಬೌದ್ಧತ್ವವನ್ನು ಅಳವಡಿಸಿಕೊಂಡಿವೆ. ಆ ರಾಷ್ಟ್ರಗಳು ಬುದ್ಧನ ನೆಲೆಯ ಮೇಲೆ ನಿಂತಿವೆ. ಆ ಬುದ್ಧನ ತತ್ವದ ಆಧಾರದ ಮೇಲೆ ಅಭಿವೃದ್ಧಿಗಳಾಗಿವೆ ಆ ರಾಷ್ಟ್ರಗಳು. ನೀವು ಸಿಂಗಾಪುರ್ ನೋಡಿರ್ಬೋದು, ಹಾಂಗ್ಕಾಂಗ್ ನೋಡಿರ್ಬೋದು, ಚೀನಾ ನೋಡಿರ್ಬೋದು, ಜಪಾನ್ ನೋಡಿರ್ಬೋದು, ಪಕ್ಕದ ದ್ವೀಪ ರಾಷ್ಟ್ರ ಶ್ರೀಲಂಕಾ ನೋಡಿರ್ಬೋದು. ನಮಗಿಂತ ಅಲ್ಲಿ ಎಷ್ಟು ಸುಂದರವಾಗಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಆದ್ರೂ ನಮ್ಮಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ ಬೌದ್ಧಿಕ ಅವನತಿ ಆಗಿತ್ತು ನಮ್ಮಗಳಿಗೆ. ಬಹಳ ಜನ ನಾವು ಶ್ರೀಮಂತರು, ಕೈ ಕಾಲು ಕತ್ತಿಗೆಲ್ಲ ನಮ್ಮ ತಿರುಪತಿ ಪೂಜಾರಿಗಳಿಗೆ ಚಿನ್ನಗಳನ್ನ ನೇತಾಕೊಂಡು ಹೋಗ್ತೀವಿ. ಖಾಲಿ ಚೇನು, ಮೆದುಳಲ್ಲಿ ಏನಿಲ್ಲ, ಖರಾಬ್ ಮೆದುಳು, ಕುಡಿದಿರ್ತಾನೆ, ರೋಡ್ ತುಂಬಾ ಅಡ್ಡಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾ ಇದ್ದಾನೆ. ಕುಡಿಯೋದಿಲ್ಲ ಅಂದ್ರೆ ಅದು ಕಡಿಮೆ ಆಗ್ತದೆ. ಕಲಿಯುವುದಿಲ್ಲ ಅಂದ್ರೆ ನಂಬಿಕೆ ಬರ್ತದೆ, ನಮ್ಮ ಮನೆಗೆ ಏನು ಕಳ್ಳ ಯಾರು ಬರಲ್ಲ ಅಲ್ವಾ? ನನ್ನದಲ್ಲದು ನಾವು ಮುಟ್ಟಲ್ಲ ಅನ್ನೋದಾದ್ರೆ ಇನ್ನೊಂದು ವಸ್ತು ನಮ್ಗೆ ಯಾಕೆ ಬೇಕಾಗುತ್ತೆ? ಆದ್ರೆ ನಮ್ಮ ದೇಶದೇನಾಗಿದೆ, ಈ ಕಡೆ ತಿರುಗಿ ಕೈ ತೊಳೆದ್ರೆ ಈ ಕಡೆ ಜೇಬ್ ಕತ್ತರಿಸುತ್ತ ಮೊಬೈಲ್ ಎತ್ಕೊಂಡು ದುಡ್ಡಿನ ಪಾಕೆಟ್ ತಂದು ಇರ್ತಾರೆ. ಕಳ್ಳತನಗಳು, ದೇವರ ಹೆಸರಿನಲ್ಲಿ ದರೋಡೆಗಳು, ಮಾಟ ಮಂತ್ರ, ಪ್ರಾಣಿ ಹತ್ಯೆ, ಶಿಶು ಹತ್ಯೆ, ಇವೆಲ್ಲವೂ ಯಾವ ಧರ್ಮ ಮಾಡ್ತಾ ಇದೆ? ಈ ಎಲ್ಲವನ್ನ ಕೂಡ ಕೊಡುಗೆಯಾಗಿ ಹಿಂದೂ ಧರ್ಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಚಪ್ಪಲಿ ಕರೀತಾರೆ, ದೇವಸ್ಥಾನಗಳ ಬೋರ್ಡ್ ಹಾಕೋದು, ಚಪ್ಪಲಿ ಕಳ್ಳರಿರ್ತಾರೆ. ನಮ್ಮ ಗೋಲ್ಡನ್ ಟೆಂಪಲ್ ಕುಶಾಲನಗರದಲ್ಲಿ ಒಬ್ರು ಯಾರೋ ಟೂರ್ ಬಂದವರು ಹೀಗೆ ಎಲ್ಬಿಡೋದು, ಚಪ್ಪಲಿ ಎಲ್ಬಿಡೋದು ಅಂತ ನೋಡ್ತಾ ಇದ್ರು. ನಾನು ಹೇಳಿದೆ, ಅಮ್ಮ ಇದು ಹಿಂದೂ ಟೆಂಪಲ್ ಅಲ್ಲ, ನೀನು ತೋರಿಸಿದ್ರು ಯಾರು ಮುಟ್ಟೋದಿಲ್ಲ ಅಂದ್ಬಿಟ್ಟು ನನ್ನ ಮುಖ ನೋಡ್ತಾ ಇದ್ರು. ಯಾಕಂದ್ರೆ ಧರ್ಮಗಳು ಒಳಿತು ಕೆಳಗಿನ ವಿಚಾರದಲ್ಲಿ ಯಾವ ನಿಲುವನ್ನು ತೆಗೆದುಕೊಂಡಿವೆ? ದೇವಸ್ಥಾನದಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕೊಂಡಿರೋ ಆ ಧರ್ಮ ಬೇಕಾ? ನಿಮ್ಮ ಎಲ್ಲ ವಸ್ತುಗಳಿಗೆ ಪರವಾಗಿಲ್ಲ, ಏರು ಇಲ್ಲಿ ಕದಿಯಲ್ಲಿ ಹೋಗ್ಬೇಕು, ಕದಿಯಲ್ಲ ಇಲ್ಲಿ, ಸುಳ್ಳು ಹೇಳಲ್ಲ ಇಲ್ಲಿ, ದೇವರ ಹೆಸರಲ್ಲಿ ಮೋಸ ನಡೆಯಲ್ಲ, ನೀವು ಕೊಟ್ಟ ದಾನವನ್ನಷ್ಟೇ ಸ್ವೀಕಾರ ಮಾಡ್ತಾರೆ, ಭಿಕ್ಷುಕರಿಲ್ಲ, ಬೆಟ್ಟು ಮಾಡಂಗಿಲ್ಲ, ಹಸಿವಿದ್ದವರಿಗೆ ಊಟ ಹಾಕ್ತಾರೆ. ಈಗಷ್ಟೇ ಒಂದು ವಾರದ ಹಿಂದೆ ನಾವು ಹಿಮಾಚಲದಲ್ಲಿ ದಲೈಲಾಮಾ ಅವರ ಕ್ಯಾಂಪಿಗೆ ಹೋಗಿ ಒಂದು ವಾರ ಇತ್ತು. ನಾವು ನೋಡ್ಬೇಕು ಅಲ್ಲಿ ಜೀವನ ಚರಿತ್ರೆಯನ್ನ, ಜೀವನ ಗಾಥವನ್ನ ನಾವು ನೋಡಬೇಕು, ಶಿಷ್ಯ ಪರಂಪರೆಯನ್ನ ನಾವು ನೋಡಬೇಕು. ನೋಡಿ, ನಾವು ಹೇಳಿದ್ರೆಲ್ಲ ನಗ್ತಾ ಕೂತಿವೆ. ಅಲ್ಲಿ 5 ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಅಂತ ಹೇಳಿದ್ರೆ 4:45 ಎಲ್ಲವನ್ನೂ ಹೇಳ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. ಒಂದು ತಲೆ ಅಂಗಿ ಕೂಡ ನೋಡೋದಿಲ್ಲ ಅವರು. ಅದೇ ಮಕ್ಕಳು, ಇವು ಮಕ್ಕಳೇ, ಇವ್ರಿಗೆ ಈ ತರ ಯಾಕೆ, ಅವ್ರಿಗೆ ಆ ಶಿಸ್ತು ಯಾಕೆ ಬಂತು? ಚಿಕ್ಕ ಚಿಕ್ಕ ಮಕ್ಕಳನ್ನ ಬೌದ್ಧ ಭಿಕ್ಷುಗಳಾಗಿ ಮಾಡಿಬಿಟ್ಟಿದ್ದಾರೆ. ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವಲ್ವಾ? ನಮ್ಮ ಮಕ್ಕಳು ಏನ್ ಮಾಡ್ತೀವಿ, 10ನೇ ಕ್ಲಾಸ್ ಫೇಲ್ ಆದಂಗೆ ಜೀನ್ಸ್ ಪ್ಯಾಂಟ್ ತೆಗೆದುಕೊಟ್ಬಿಟ್ಟು ಫ್ಯಾಕ್ಟರಿ ಹಚ್ಚಿರ್ತಾರೆ, ಕ್ಯಾಬ್ ಓಡಿಸ್ಕೊಂಡು ಎಲ್ಲೋ ಕಲರ್ ಹಾಕೊಂಡು ಉದ್ದು ತುಂಬ ಓಡಾಡ್ತಾ ಇರ್ತಾರೆ.
ಈ ಪದ್ಧತಿ ಬೇಕಾ? ಈ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಏನು? ಸಂಸಾರದಲ್ಲಿ ಕೂಡ ನಾವು ಸಖ್ಯವನ್ನು ಹೊಂದಿಲ್ಲ ಅನ್ನೋದನ್ನ ಅದು ತೋರಿಸ್ತಾ ಇದೆ. ಅರ್ಥ ಮಾಡ್ಕೋಬೇಕು. ಹಾಗಾಗಿ ಒಂದು ವಿನಂತಿ ಇದೆ, ಮಾತಾಡ್ತಕ್ಕಂಥ ಹಿರಿಯರಿದ್ದಾರೆ. ಚಿಕ್ಕಬಳ್ಳಾಪುರ ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ಜಿಲ್ಲಾ ಕೇಂದ್ರ. ನೀವೆಲ್ಲರೂ ಸೇರಿ ನನಗೆ ಈಗ ನೋಡಿ ಅದು ಫೋನ್ ಬಂತು, ನೀವು ಬನ್ನಿ, ಬೇಗ ಬನ್ನಿ ಅಥವಾ ಮಾತಾಡಿ ಅಂತ. ಆದ್ರೂ ನಿಮ್ಮ ಜೊತೆ ನಾನು ಇಲ್ಲೇ ಮಾತಾಡ್ತೀನಿ, ನೀವು ನನ್ನನ್ನು ಅರ್ಥ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಡೆಯ ದಿನಗಳನ್ನು 1956ನೇ ಇಸ್ವಿಯಲ್ಲಿ ಅಕ್ಟೋಬರ್ 14ನೇ ತಾರೀಕಲ್ಲಿ ಧಮ್ಮ ದೀಕ್ಷವನ್ನು ಏರ್ಪಡಿಸಿದ್ರು. ನೀವೆಲ್ಲ ಹೋಗಿದ್ದೀರಿ, ನೋಡ್ತಾ ಇದ್ದೀರಿ, ಕೇಳಿದ್ದೀರಿ ಕೂಡ. ಯಾಕೆ ಮಾಡಿದ್ರು? ನೀವು ಇಂಥ ವಿಕೃತ ಧಮ್ಮವನ್ನು ಅನುಸರಿಸೋದು ಬೇಕಾಗಿಲ್ಲ. ನಿಮಗೆ ಎಲ್ಲವನ್ನ ನನ್ನ ಜೀವನದಲ್ಲಿ ತ್ಯಾಗ ಮಾಡಿದ್ದೇನೆ. ನನ್ನ 4 ಜನ ಮಕ್ಕಳನ್ನ ಕಳೆದುಕೊಂಡು ನಿಮಗಾಗಿ ನಾನು ಹೋರಾಟ ಮಾಡಿದ್ದೀನಿ. ಆದ್ರೆ ನೀವು ನನ್ನ ಮಾತನ್ನ ಕೇಳ್ತೀರಿ, ನಿಮಗೆ ಒಂದು ಧಮ್ಮವನ್ನ ಕೊಡಬೇಕು ಅಂತ ನನಗೆ ಅನಿಸಿದೆ ಅಂತೇಳಿ ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ ಸರ್ಕಾರ ಒಪ್ಪದೇ ಇದ್ದಾಗ ಹೊರಗೆ ಬಂದು SC ST ಫೆಡರೇಷನ್ ಅನ್ನ ಕಟ್ಟಿ, ಆ ನಡುವೆ ಕೂಡ ಭಾರತೀಯ ಬೌದ್ಧ ಮಹಾಸಭಾ ಅಂತೇಳಿ ಅವರೇ ಮುಂಬೈನ ದಾದರ್ನಲ್ಲಿ ಹೋಗಿ ನೋಂದಾವಣೆ ಮಾಡಿ ಈ ಧಮ್ಮವನ್ನ ಎಲ್ಲ ಕಡೆ ಹರಡಿ, ಬುದ್ಧ ನಿಮ್ಮವ, ಬುದ್ಧನ ಮಾರ್ಗದಲ್ಲಿ ನೀವು ಹೋಗಿ, ನನಗೆ ಬಹಳಷ್ಟು ಇತರರು ಇಸ್ಲಾಂಗೆ ಬನ್ನಿ, ಈ ದೇಶದಲ್ಲಿ ನಿಮ್ಮನ್ನ ಪ್ರಧಾನಿಯಾಗಲಿಕ್ಕೆ ನಾವೆಲ್ಲ ಒತ್ತಾಸೆ ಮಾಡ್ತೇವೆ, 10 ಕೋಟಿ ರೂಪಾಯಿನ ಅಂದಿನ ಕಾಲಕ್ಕೆ ಎಡಗಂಟೆ ಕೊಡ್ತೇವೆ. ಬಾಬಾ ಸಾಹೇಬ್ ಹೋದ್ರ? ಇಸ್ಲಾಂ ಹೋದ್ರ? ಅವರು ಕ್ರಿಶ್ಚಿಯಾನಿಟಿಗೆ ಇವತ್ತು ಕ್ರೈಸ್ತ ರಾಷ್ಟ್ರಗಳವರಿಗೆ ವಿದ್ಯೆಯನ್ನು ಕೊಡ್ಲಿಕ್ಕೆ ಅನುವು ಮಾಡಿದ್ರು. ಕ್ರಿಶ್ಚಿಯಾನಿಟಿಗೆ ಹೋದ್ರ? ಅವರು ಬಂದಿದ್ದು ಈ ನೆಲದ ಮೂಲ ಧಮ್ಮ ಬೌದ್ಧ ಧಮ್ಮಕ್ಕೆ ಬಂದರು, ಬೌದ್ಧಾನುಯಾಯಿಗಳನ್ನ ಮಾಡಿದ್ರು, ಬೌದ್ಧ ಸಂಘವನ್ನ ಕಟ್ಟಿದ್ರು, ಅದನ್ನ ಬೆಳೆಸಿ ಉಳಿಸಿ ಅಂತ ಹೇಳಿದ್ರು. ಆ ಕಾರಣಗಳಿಗಾಗಿ ಇವತ್ತು ಸಾಹಿತ್ಯಾತ್ಮಕವಾಗಿ ನೀವು ಹೇಳುವ ಹಾಡುಗಾರಿಕೆ ಮುದ ನೀಡುವಂತ ಹಾಡನ್ನ ನೀವು ಹೇಳ್ತಾ ಇದ್ದೀರಿ. ನೀವು ಸಂಸ್ಥೆಯನ್ನ ಕಟ್ಟಬೇಕು ಆಸೆ ಅಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆಯಲ್ಲಿ ದೊಡ್ಡವರು ಇದ್ರು ಕೂಡ ಅವ್ರ ಸಹವಾಸ ಮಾಡ್ತಿಲ್ಲ. ಬಂದು ಇಂಥ ಧರ್ಮೋಪದೇಶವನ್ನ ವಿಚಾರವನ್ನು ತಿಳಿಸ ಕೆಲಸವನ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಕೈ ಜೋಡಿಸಿ ಹೇಳೋದು ಏನಂತ ಹೇಳಿದ್ರೆ, ಬಾಬಾ ಸಾಹೇಬರ ಕನಸನ್ನ ನನಸು ಮಾಡಬೇಕು. ಆ ಕನಸು ಯಾವುದು ಅಂತ ಹೇಳಿದ್ರೆ, ಮುಂದೊಂದು ದಿನ ಈ ದೇಶವನ್ನ ಆಳುವ ದೊರೆಗಳು ನೀವು ಆಗಬೇಕು ಹೊರತು ಗೋ ಅಂಡ್ ಟೆಲ್ ಮೈ. ನಿಮ್ಮ ವ್ಯಕ್ತಿತ್ವವನ್ನ ಕೇವಲ ನಿಮ್ಮ ಹಕ್ಕನ್ನ ಹಕ್ಕಾಗಿ ಉಳಿಸ್ಕೊಳ್ಳಿ, ಅದನ್ನು ಮಾರಾಟ ಮಾಡಬೇಡಿ. ಅದು ನಮ್ಮ ತಾಯಿ, ತಂದೆ, ಸಹೋದರಿ ಇದ್ದಾಗೆ ಅಂತ ಹೇಳಿ ಕಣ್ಣೀರು ಕರೆದು ಅವರು ನಿಜ ನಮ್ಮಲ್ಲಿ ಆಸ್ತಿ ಇಲ್ಲದೆ ಇರಬಹುದು, ಆದ್ರೆ ನಮ್ಮಲ್ಲಿ ಸ್ವಾಭಿಮಾನ ಇದೆಯಲ್ವಾ? ಸ್ವಾಭಿಮಾನಿಗಳಾಗಿ ನಮಗೆ ಎಂಥದ್ದೇ ಕಠಿಣ ವ್ಯವಸ್ಥೆ ಬಂದರೂ ಕೂಡ ಒಗ್ಗಟ್ಟನ್ನು ನಾವು ಕಳ್ಕೊಳ್ಳಲ್ಲ ಅನ್ನುವ ಶಪಥ ಮಾಡುವ ಬುದ್ಧಾನುಯಾಯಿಗಳು, ಬಾಬಾ ಸಾಹೇಬ್ ಅನುಯಾಯಿಗಳು ನೀವು ಆಗಬೇಕು. ನೀವು ಯಾವಾಗ ಕರೆದರೂ ಕೂಡ ನೀವು 4 ಜನ ಇರಿ, 4,000 ಜನ ಇರಿ, ಇದೇ ಸಿದ್ಧಾಂತವನ್ನು ನಿಮ್ಮಗಳ ಮೇಲೆ ನಾವು ಪ್ರತಿಪಾದನೆ ಮಾಡ್ತಾ ಆ ನಿಬ್ಬಾಣ ಹೊಂದಿದಂಥ ತಥಾಗತರ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಅವರ ರೀತಿ ನಮ್ಮೆಲ್ಲರ ಒಳಿತಿಗಾಗಿ ಹೋರಾಟ ಮಾಡಿದಂಥ ಕುತ್ಬಲ್ ರಂಗರಾವ್ ಅವರು ಮಂಗಳೂರು ಭಾಗದಲ್ಲಿ ಅವರ ಗೋರಿ ಮೇಲೆ ನಾನು ಹೋಗಿ ಬಂದೆ, ಹೀಗೆ ಬರ್ಕೊಂಡಿದ್ದಾರೆ. ಈ ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ವಿದ್ಯಾರ್ಥಿ ಉನ್ನತ ಹುದ್ದೆಯನ್ನ ಹೊಂದಿ ಅವನು ಕಾರಿನಲ್ಲಿ ಓಡಾಡುವ ಧೂಳು ನನ್ನ ಈ ಸಮಾಧಿಯ ಮೇಲೆ ಬಿದ್ದರೆ ನನ್ನ ಜನ್ಮ ಸಾರ್ಥಕ ಅಂತ ಬರ್ಕೊಂಡಿದ್ದಾರೆ. ಯಾರಿಗೆ ಈ ಮಾತು? ಇಲ್ಲಿ ಯಾವನಾದ್ರೂ ಒಬ್ಬ ಅಂತ ಉನ್ನತ ಹುದ್ದೆಯನ್ನ ಈ ಮಕ್ಕಳಲ್ಲಿ ಗಳಿಸ್ತಾನೆ ಅಂತಕ್ಕಂಥ ಭರವಸೆ ನಮಗಿದೆ. ಯಾಕಿದೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಅಂತಹದ್ದಕ್ಕೆ ಬುನಾದಿಯನ್ನ ಹಾಕ್ತೀರಿ, ಫೌಂಡೇಶನ್ ಹಾಕ್ತೀರಿ, ಶ್ರಮ ವಹಿಸ್ತೀರಿ. ಅದನ್ನ ಜಾತಿಯಿಂದ ನಾವು ನೋಡಬಾರ್ದು. ಬೌದ್ಧರು ಅಂತ ಹೇಳಿದ್ರೆ ಅದಕ್ಕೆ ಜಾತಿ ಇಲ್ಲ, ಮಾನವೀಯತೆ, ಮಾನವ ದೃಷ್ಟಿಯಿಂದ ನಾವು ನೋಡಬೇಕು. ಅಂತ ಸುಸ್ಥಿರ ಸಮಾಜವನ್ನ ಕಟ್ಟಬೇಕು, ಬಾಬಾ ಸಾಹೇಬರ ಕನಸನ್ನ ನನಸು ಮಾಡಬೇಕು ಅಂತ ಹೇಳ್ತಾ ಈ ಅವೇಳೆಯಲ್ಲಿ ಕೂಡ ನೀವು ನನ್ನ ಮೇಲೆ ಇಂಥ ಅಭಿಮಾನಕ್ಕಾಗಿ ಎಲ್ಲ ಹಿರಿಯರು ನಮ್ಮನ್ನ ಕರೆದು ಬಂಧುವಿಯದ ಕಾರಣಗಳಿಗಾಗಿ ವೆಬಿನಾರ್ ಮೀಟಿಂಗ್ ಅನ್ನ ಈ ಧಮ್ಮಚಕ್ರ ಪವನ ಸುತ್ತದ ಬಗ್ಗೆನೆ, ವರ್ಷಾವಾಸದ ಬಗ್ಗೆನೆ ಈಗ ಆನ್ಲೈನ್ ಅಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಈಗ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ನೀವು ನಡೆಸಿ, ನೀವು ಮಾತಾಡ್ತಾ ಇರಿ, ನಾನು ಟ್ರಾವೆಲ್ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ. ಮುಂದೊಂದು ದಿನ ಬರುವಲ್ಲಿ ನೀವೆಲ್ಲರೂ ಕೂಡ ವೈಷಮ್ಯವನ್ನ ಬಿಡಿ. 4 ಜನ 5 ಜನ ಇರುವ ಮನೆಯಲ್ಲಿ ಕೂಡ ವ್ಯತ್ಯಾಸಗಳಿರ್ತಾರೆ. ಒಂದು ಸಮಾಜ ಅಂತ ಹೇಳಿದ್ರೆ ಅಂತ 10 ಜನಗಳ ಕೂಟ ಇದೆ. ನನಗೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಬಹಳಷ್ಟು ಅಬ್ಸರ್ವೇಷನ್ ನನಗಿದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಅನಿಸುತ್ತೆ
ನಿಮ್ಮ ಹೃದಯ ಎಷ್ಟು ಸುಂದರ ಇದೆ, ನಿಮ್ಮ ಮನಸ್ಸು ಎಷ್ಟು ಸುಕೋಮಲ ಇದೆ, ನೀವು ಎಷ್ಟು ಒಗ್ಗಟ್ಟಾಗ್ತೀರಿ. ನಾನು ಅಬ್ಸರ್ವ್ ಮಾಡಿದೆ ಅಲ್ಲೇ ಕೂತ್ಕೊಂಡು ಹಾಡು ಹೇಳ್ತಾ ಇದ್ರೆ ತಾವು ಬಂದು ಮೈಕ್ ಇಸ್ಕೊಳ್ಳೋದಕ್ಕೆ ಧ್ವನಿ ಕೂಡಿಸ್ತಾರೆ. ಇದು ನಿಮ್ಮ ಸಹೃದಯ, ನಿಮ್ಮ ಒಳ್ಳೆಯತನ ಇದು, ನಿಮ್ಮಲ್ಲಿ ಇದು ನಿಜವಾದ ಬೌದ್ಧತ್ವ ಇದು. ನೀವು ಈ ನೆಲದ ಮೂಲ ನಿವಾಸಿಗಳು ಕಟ್ಟಿದಂಥ ಇತಿಹಾಸ ನಿಮ್ಮದು. ನಾಗಕುಲದ ಜನ ನೀವು, ಮೂಲ ನಿವಾಸಿಗಳು ನೀವು. ಇಂಥದ್ದೇ ನಾಡನ್ನ, ರಾಷ್ಟ್ರವನ್ನ ಹರಪ್ಪ ಮಹೇಂಜೋದಾರದಲ್ಲಿ ಇತ್ತು ಅಂತೇಳಿ UN ಸಾಂಗ್ ಮತ್ತು ಬಾಹ್ಯ ಚೀನಾ ಯಾತ್ರಿಕರು ಬರ್ಕೊಂಡಿದ್ದಾರೆ. ಅದನ್ನು ನೀವೆಲ್ಲ ಪ್ರಥಮವಾಗಿ ನಮ್ಮ ಚಿಕ್ಕಬಳ್ಳಾಪುರದಿಂದ, ನಾವು ದೊಡ್ಡಬಳ್ಳಾಪುರದಲ್ಲಿ ಸಹೋದರ ರಾಜಗೋಪಾಲ್ ಅವರ ಮನೆಯ ಕಾರ್ಯಕ್ರಮವನ್ನು ಮುಗಿಸಿ ರಾಜಘಾಟದ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ವಿ, ಕುಂದಾಣದ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ವಿ, ಈ ಭಾಗದಲ್ಲಿ ಬೌದ್ಧತ್ವ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ, 84,000 ಶಿಲಾಶಾಸನಗಳನ್ನು ಹೆಂಗೆ ನಾಶ ಮಾಡಿದ್ರು ಅಂತ ಮಾತಾಡ್ತಾ ಇದ್ವಿ. ಇಂಥ 10 ಹಲವು ಉಪಕ್ರಮಗಳನ್ನು ನೀವು ಮುಂದೆ ಹಂಚ್ಕೊಳ್ಳೋದಿದೆ. ಮುಂದೊಂದು ದಿನ ಅದಕ್ಕೆ ಅವಕಾಶ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಭೀಮವನ್ನು ಸಲ್ಲಿಸ್ತೇನೆ.